ತಾಯಿ ಜಗದೀಶ್ವರಿ ಆದಿಶಕ್ತಿ ಅವತಾರದಲ್ಲಿ ಸಕಲರನ್ನ ರಕ್ಷಣೆ ಮಾಡುವ ಜಗದೀಶ್ವರಿಯ ಮಾದೇನು ಅಮ್ಮ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನ ರಕ್ಷಣೆ ಮಾಡುವ ಆದಿ ಪರಾಶಕ್ತಿಯ ಮಾದೇನು. ಅಂದು ಸಕಲ ಕಾರ್ಯಗಳಲ್ಲಿ ಅಡ್ಡಿಯಾಗಿದ್ದ ರಾಕ್ಷಸರನ್ನ ಸಂಹಾರ ಮಾಡಿದ ಚಾಮುಂಡೇಶ್ವರಿಯ ಮಾದೇನು. ತಾಯಿ ಇಂದೇಕೆ ಈ ಕಲಿಯುಗದಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದೀಯೇನು? ನಮ್ಮಂತ ಬಡವರನ್ನ ಕಂಡು ಕಾಣದವಳಂತೆ. ಯಾಕಪ್ಪ, ಇನ್ನಾದ್ರೂ ಈ ಬಡವರ ಮೇಲೆ ನಿನ್ನ ಕರುಣೆಯನ್ನು ತೋರಿಸುತ್ತಾಯಿ. ಕರುಣೆಯನ್ನು ಅಣ್ಣ ಅಣ್ಣ ಗಂಗಾ, ಯಾಕಮ್ಮ ಅಣ್ಣಂದಿರು ಕಾಣಿಸ್ತಾ ಇಲ್ಲ? ಎಲ್ಲಿಗೆ ಹೋಗಿರುವರು? ಬಾಬಾ, ಅರ್ಜುನ್ ಮಾವನವರು ಹಾನೂರು ದ್ಯಾಮಮ್ಮನ ಜಾತ್ರೆ ಪ್ರಯುಕ್ತವಾಗಿ ಚಕ್ಕಡಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಅಲ್ಲಿಗೆ ಅರ್ಜುನ್ ಮಾವ ಹೋಗಿದ್ದಾರೆ. ಇನ್ನು ಭಾವನವರು ಆ ಜೈರಾಜ್ ಸಾಹುಕಾರ ಇದನ್ನಲ್ಲ, ನಮ್ಮ ತೋಟದಲ್ಲಿ ಬೇಲಿ ಹಾಕಿಕೊಂಡಿದ್ದಾನಂತೆ ಫ್ಯಾಕ್ಟ್ರಿ ಕಟ್ಟುವ ಸಲುವಾಗಿ. ಅದಕ್ಕಾಗಿ ಆ ವಿಚಾರ ಏನು ಅಂತ ವಿಚಾರಿಸಿಕೊಂಡು ಬರಲೆಂದು ಹೋಗಿದ್ದಾರೆ. ಇನ್ನೇನು ಬರುವ ಸಮಯವಾಯ್ತು ಮಾವ. ಬಡವರು ಬದುಕುವ ಕಾಲವಲ್ಲಮ್ಮ ಇದು, ಕಡುಗ ಶ್ರೀಮಂತರ ಕಾಲ. ಅದಕ್ಕೆ ಗಾಂಧೀಜಿ ಒಂದು ಮಾತನ್ನು ಹೇಳಿದ್ದಾರೆ, ಬಡ ರೈತ ಬದುಕಿದರೆ ಇಡೀ ಭಾರತವೇ ಬದುಕೀತು ಅಂತ. ಆದರೆ ಇಂದು ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕುವುದು ಸವಾಲಿನ ಕೆಲಸವಾಗಿದೆ ಅಮ್ಮ, ಸವಾಲಿನ ಕೆಲಸವಾಗಿದೆ. ಅಷ್ಟೇ ಯಾಕಮ್ಮ, ಈ ಕಲಿಯುಗದಲ್ಲಿ ಬಡವರ ಆಸ್ತಿಯನ್ನು ಕಬಳಿಸುವ ಬಂಡ ಶ್ರೀಮಂತರ ಕಾಲವಮ್ಮ, ಬಂಡ ಶ್ರೀಮಂತರ ಕಾಲ. ಹೋಗ್ಲಿ ಬಿಡು ಮಾವ. ಅಂದ ಹಾಗೆ ನಿಮ್ಮ ರಿಸಲ್ಟ್ ಇತ್ತಲ್ಲ, ಏನಾಯ್ತು ಮಾವ? ಹಾ, ಅದನ್ನೇ ತಿಳಿಸಲೆಂದೇ ಬಂದೇನಮ್ಮ. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೇನೆ. ಒಂದ್ ನಿಮಿಷ. ತೆಗೆದುಕೊಳ್ಳಮ್ಮ ಸ್ವೀಟು. ಅಲ್ಲ ಮಾವ, ಒಟ್ಟಲ್ಲಿ ಆ ದೇವ್ರು ನಿಮ್ಮನ್ನ ಸದಾಕಾಲ ಹೀಗೆ ಚೆನ್ನಾಗಿಟ್ಟಿರ್ಲಿ ಬಾಬಾ. ದೇವರು ದೇವರು ಎಲ್ಲಿದ್ದಾನಮ್ಮ? ಗರ್ಭಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಳಿತಿದ್ದಾನೆ ಆ ನಿನ್ನ ದೇವರು. 3 ಹೊತ್ತು ದೇವರನ್ನು ಬೇಡಿಕೊಂಡು ಕುಂತರೆ ಏನು ಪ್ರಯೋಜನ ಇಲ್ಲಮ್ಮ. ಬಡವರ ಕಷ್ಟವನ್ನು ಕೇಳಿದರೂ ಕೇಳದಾಗೆ ಕುಳಿತು ಬಿಟ್ಟಿದ್ದಾನೆ ಆ ನಿನ್ನ ದೇವರು. ಯಾಕೋ ಶಂಕರ್, ದೇವರಿಗೆ ಈ ರೀತಿ ಮಾತನಾಡುತ್ತಿರುವೆಯಲ್ಲೋ? ಯಾಕೋ, ಏನಾಗಿದೆ ನಿನಗೆ? ಅದೇನು ಅಂದ್ರೆ, ಮಾವನವರು ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ರು. ಅದಕ್ಕೆ ನಾನು ಆ ದೇವ್ರು ಚೆನ್ನಾಗಿಟ್ಟಿರ್ಲಿ ಅಂದೆ. ಅದಕ್ಕೆ ನೋಡು ಶಂಕರ್, ಎಲ್ಲ ಹೊರೆಯನ್ನು ಆ ದೇವರು ಕೊಡುವುದಾದರೆ ನಾವೇಕೆ ಈ ಭೂಮಿಯ ಮೇಲೆ ಮನುಷ್ಯರಾಗಿ ಹುಟ್ಟಬೇಕು ಹೇಳು? ಹುಟ್ಟಿದ ಪ್ರತಿಯೊಂದು ಜೀವಿಗಳು ಕಷ್ಟ ಸುಖ ಎಂಬುದು ಜೋಡು ಬಂಡಿಯ ಗಾಲಿಗಳಿದ್ದ ಹಾಗೆ. ಇದರ ಮಧ್ಯೆ ಆ ದೇವರು ನೆಪ ಮಾತ್ರ. ಅದಕ್ಕೆ ಅವನನ್ನು ದೇವರು ಅನ್ನೋದು. ಅಣ್ಣ, ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳಿದ್ದಾರೆ ಬಲ್ಲವರು. ಆದರೆ ನೀವು ನನಗೆ ಅದಕ್ಕಿಂತ ಮಿಗಿಲಣ್ಣ. ಆಶೀರ್ವಾದ ಮಾಡಣ್ಣ, ಆಶೀರ್ವಾದ ಮಾಡು. ಹೇಳಿ ಶಂಕರ್, ಹೇಳಿ. ಆ ತಾಯಿ ದುರ್ಗಾ ದೇವಿಯ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ. ಬಾಬಾ, ನಿಮ್ಮ ಓದಿನ ಅನುಗುಣವಾಗಿ ನಿಮಗೊಂದು ಒಳ್ಳೆ ನೌಕರಿ ಸಿಕ್ಕಿದ್ದೆ ಆದ್ರೆ ನೀವು ಶಾಲೆ ಕರ್ತಿದ್ದಕ್ಕೂ ಕೂಡ ಸಾರ್ಥಕವಾಗುತ್ತೆ ಮಾವ. ನೌಕರಿ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕಮ್ಮ ನೌಕರಿ? ಈ ಕೊಳೆತ ಹದಗೆಟ್ಟು ನಾರುತ್ತಿರುವ ರಾಜಕೀಯ ರಾಕ್ಷಸರು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿಂದ ಬರಬೇಕಮ್ಮ ನೌಕರಿ? ಯಾಕೋ ಶಂಕರ್ ಹೀಗೆ ಕೇಳುತ್ತೀಯ? ನೌಕರಿಯನ್ನು ತೆಗೆದುಕೊಳ್ಳುವುದಕ್ಕೆ ನಿನಗೇನಾದರೂ ಸಹಾಯ ಬೇಕಾದರೂ ಕೇಳು. ಅದನ್ನು ಮಾಡಲಿಕ್ಕೆ ನಿನ್ನಣ್ಣ ಅರ್ಜುನ ಇಲ್ಲವೇ? ಅಣ್ಣ, ಆಡೋ ಹಸಿದ ಮುಂದೆ ನಿಂತರೆ ಇಡೀ ಕಾಡು
ನೀಗಿಸಬಹುದು ನಮ್ಮಂತ ಬಡವರು. ಆದರೆ ಆನೆ ಹಸಿದು ಬಂದು ನಿಂತರೆ ಆ ಹಸಿವನ್ನು ನೀಗಿಸಲು ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಹೋಗಲಿ ಬಿಡಣ್ಣ. ಆ ಜೈರ ಸಾವುಕಾರನ ಕಡೆಯವರು ನಮ್ಮ ಹೊಲಕ್ಕೆ ಬೇಲಿ ಹಾಕಲುತ್ತಿದ್ದಾರಂತಲ್ಲ, ಅದು ಏನಾಯ್ತು? ಬೇಲಿ ಅಷ್ಟೇ ಅಲ್ಲ ಶಂಕರ್, ಧನಿಕರ ದರ್ಬಾರಕ್ಕೆ ನಮ್ಮಂತ ಬಡವರ ಮೇಲೆ ನಡೆಯುವುದು ಇದೇನು ಹೊಸದೇನಲ್ಲ. ಈ ಕರ್ಮ ತುಂಬಿದ ಕಲಿಯುಗದಲ್ಲಿ ಧರ್ಮದಂತೆ ನಡೆಯುವವರಿಗೆ ಕಾಲವಲ್ಲಪ್ಪ, ಇದು ಕಾಲವಲ್ಲ. ಆ ಸಕ್ಕಿನ ಸಾಹುಕಾರನಿಗೆ ನಮ್ಮ ಹೊಲವನ್ನು ಮಾರಲಿಕ್ಕೆ ಕೊಡಬೇಕಂತೆ, ಫ್ಯಾಕ್ಟ್ರಿ ಕಟ್ಟಲಿಕ್ಕೆ. ಅಣ್ಣ ಯಾಕಣ್ಣ ಕಬರಕಾರ ಸ್ಥಾನದ ದರ್ಪದ ಧನಿಕರಿಗೆ ಹೇರಿಕೊಂಡು ಕುಂತರೆ ನಮ್ಮ ಹೊಲವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ದರ್ಪದ ಧನಿಕರಿಗೆ ಎದುರುತ್ತರ ಕೊಟ್ಟಾಗ ಮಾತ್ರ ನಮ್ಮಂತ ಬಡವರು ಬದುಕಲು ಸಾಧ್ಯವಣ್ಣ, ಬದುಕಲು ಸಾಧ್ಯ. ಅಯ್ಯೋ, ಅರ್ಜುನ್ ಮಾವ ಬಂದ್ರು ಅಂತ ಕಾಣುತ್ತೆ. ಹಾ ಗಂಗಾ, ಶಂಕರ್, ಆ ಸಾಹುಕಾರ ಬೇಲಿ ಹಾಕಿದ ವಿಷಯವನ್ನು ಅರ್ಜುನನ ಮುಂದೆ ಹೇಳಬೇಡಿ. ಯಾಕೆಂದರೆ ಮೊದಲೇ ಅವನು ಕೋಪಿಷ್ಟದವನು, ಬಡವರ ಸಿಟ್ಟು ಧಾಳಿಗೆ ಮೂಲ ಅನ್ನುವ ಹಾಗೆ ನಿಧಾನವಾಗಿ ಹೇಳಿದರಾಯ್ತು. ಆಯ್ತಣ್ಣ. ಯಾಕಣ್ಣ ಎಲ್ಲರೂ ಏನೋ ವಿಚಾರ ಮಾಡುತ್ತಿರುವಂತೆ ಕಾಣುತ್ತದೆ, ಏನಾಗಿದೆ? ಹಾಗೇನಿಲ್ಲ ಅರ್ಜುನ, ನಮ್ಮ ಶಂಕರ್ ಪರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಪಡಿತಾನಂತೆ. ಆ ವಿಷಯವನ್ನೇ ಮಾತಾಡುತ್ತಾ ನಿಂತಿದ್ದೇವೆ. ಅಣ್ಣ ಆಶೀರ್ವಾದ ಮಾಡೋಣ, ನನಗೆ ಆಶೀರ್ವಾದ ಮಾಡು. ಎದ್ದೇಳು ಶಂಕರ್, ಎದ್ದೇಳು. ಶಂಕರ್, ಎಷ್ಟು ದಿನ ಸಾಲಿ ಕಲಿತ ನಿನ್ನ ಜೀವನ ಸಾರ್ಥಕವಾಯಿತು. ಅಷ್ಟೇ ಅಲ್ಲಪ್ಪ, ಈ ನಿನ್ನ ಅಣ್ಣ ಅರ್ಜುನನಿಗೂ ಬೆಟ್ಟದಷ್ಟು ಸಂತೋಷವಾಯಿತು. ಅಣ್ಣ, ಬಡತನದ ಬೇಗೆಯಲ್ಲಿ ನೊಂದು ಸಾಲಿ ಕೇಳ್ತಾ ಈ ಅರ್ಜುನನ ತಮ್ಮ ಶಂಕರ್ ಎಂದು ಬಿಕಾಂ ಪದವಿಕರ. ಬಾ ಶಂಕರ್, ಬಾ. ಅಂದಹಾಗೆ ಮಾವ, ನೀವು ಹಾನೂರು ಗ್ರಾಮವನ್ನ ಚಕ್ಕಡಿ ಸ್ಪರ್ಧೆಗಿಂದ ಹೋಗಿದ್ರಿ ತಾನೆ, ಆ ವಿಷಯ ಏನಾಯ್ತು ಮಾವ? ಗಂಗಾ, ಹಿಂದೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಂತು ಪಾಂಡವರಿಗೆ ವಿಜಯ ಪತಾಕೆ ಆರಿಸಿಕೊಟ್ಟ ಶ್ರೀಕೃಷ್ಣ ಪರಮಾತ್ಮನಂತೆ ಎಂದು ಈ ಕಲಿಯುಗದಲ್ಲಿ ತಾಯಿ ಇಲ್ಲದ ನನಗೆ ತಾಯಿಯಾಗಿ ನಮ್ಮ ಮನೆಯ ದೇವತೆಯಾಗಿ ಆಶೀರ್ವದಿಸುತ್ತಾ ಬಂದಿರುವ ಜಗದ ಜನನಿ ಜಗದ್ರೂಪಿಣಿ, ಬೇಡಿದ ಭಕ್ತರಿಗೆ ಸಕಲ ಐಶ್ವರ್ಯ ದಯಪಾಲಿಸುವ ಆ ಜಗನ್ಮಾತೆ ದುರ್ಗಾದೇವಿ ಆಶೀರ್ವಾದ ನನ್ನ ಮೇಲಿರುವವರೆಗೂ ಇಂಥ 100 ಸ್ಪರ್ಧೆಗಳು ಬಂದರು ಸೋಲೆಂಬುದೇ ಬರೆದಿಲ್ಲ ತಾಯಿ ನನ್ನ ಹಣೆ ಬರದಲ್ಲಿ ಅಂದಾಗ ಜಯದ ಗೆರೆಯನ್ನು ಭೇದಿಸಿ ವಿಜಯದ ಮೌಲಿಯನ್ನು ಧರಿಸಿಕೊಂಡು ಬಂದಿರುವೆನಣ್ಣ ಈ ನಿನ್ನ ತಮ್ಮ ಸೋಲಿಲ್ಲದ ಸರದಾರನಾಗಿ. ಬಡವನನ್ನು ಹರಿದು ತಿನ್ನುವ ಭಂಡರಿಗೆ ಗಂಡುಗಲಿಯಾಗು. ಹರೆಯದ ಹೆಣ್ಣು ಮಕ್ಕಳ ಮೇಲೆ ಸಣ್ಣತನ ತೋರಿಸುವ ತಾಯಿ ಗಂಡರನ ಮಕ್ಕಳಿಗೆ ಮೆಂಡ ಹುಲಿಯಾಗು. ಈ ಹದಗೆಟ್ಟ ಸಮಾಜಕ್ಕೆ 3 ಲೋಕದ ಗಂಡಾಗಿ ಬಾಳುತ್ತಮ್ಮ, 3 ಲೋಕದ ಗಂಡಾಗಿ ಬಾಳು. ಆಯ್ತಣ್ಣ, ಧರ್ಮವನ್ನು ಬಿಟ್ಟು ಕರ್ಮದಿಂದ ಬದುಕುವ ಬಂಡರಿಗೆ ಎಂಬ ಧರ್ಮನಾಗಿ ಹೊರದ ಹೆಣ್ಣು ಮಕ್ಕಳ ಶೀಲ ಕೆಡಿಸುವ ದುಶ್ಯಾಸನಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ ಸ್ವಾರ್ಥ ತುಂಬಿದ ಈ ಸಮಾಜದಲ್ಲಿ ನಿಸ್ವಾರ್ಥಿಯಾಗಿ ಜನ ಮೆಚ್ಚಿನ ಮಗನಾಗಿ ಬಾಳುವೆನನ್ನ ಈ ಸಮಾಜದಲ್ಲಿ. ಹೌದು ಅರ್ಜುನ, ಎಂದಿನಿಂದ ಕಾರ್ಗತ್ತಲೆ ತುಂಬಿದ ಈ ನಮ್ಮ ಮನೆಯಲ್ಲಿ ವಸಂತ ಕಾಲದೊಳಗೆ ಮರದಲ್ಲಿ ಕುಳಿತು ಕೋಗಿಲೆ ಹೇಗೆ ಮನ ತುಂಬಿ ಹಾಡುತ್ತಿದೆಯೋ ಹಾಗೆ ಕಷ್ಟ ಸುಖ ಎಂಬ ರಾತ್ರಿಯನ್ನು ಕಳೆದು ಸುಖ ಸಂತೋಷವೆಂಬ ಬೆಳಕು ಕಾಣುತ್ತಿದೆಯಪ್ಪ ಈ ನಮ್ಮ ಮನೆತನ. ಹೌದು ಮಾವ, ಹುಣ್ಣಿಮೆ ಚಂದ್ರನಂತೆ ಈ ನಮ್ಮ ಸಂಸಾರದಲ್ಲಿ ಹಾಲು ಸಕ್ಕರೆ ಬೆರೆಸಿ ಕುಡಿದಂತಿದೆ ಈ ನಮ್ಮ ಸಂಸಾರ. ಹಾ ಗಂಗಾ, ಇದೇ ಸಂತೋಷ ಸಮಯದಲ್ಲಿ ಎಲ್ಲರೂ ಸೇರಿ ಒಂದು ಹಾಡನಾಡನ್ವೇ? ಖಂಡಿತವಾಗ್ಲು ಮಾವ.
ನಮ್ಮ ಮನೆಯಲ್ಲಿ ದಿನವೂ ನಿಲುವು ಚೈತ್ರವೇ ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ನಿಲುವು ಚೈತ್ರವೇ ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ ಸವಿಗೂ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ಕಣ್ಣಿನ ಅಡಿಯಲ್ಲೇ ಮನೆಯಲ್ಲಿ ದಿನವೂ ಚೈತ್ರವೇ ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಬಂದ ಸ್ವರ್ಗದ ಶುಭವಾಗಿದೆ ಇಲ್ಲಿ ಮಗು ಅರಳಿದರೆ ಊರಿಗೆ 1000 ವರ್ಷವೇ ನನ್ನ ಶುಭಾಶಯ ನಮ್ಮ ಮನೆಯಲ್ಲಿ ದಿನವೂ ನಿಲುವು ಚೈತ್ರವೇ ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ ಗಂಗಾ, ಹೊಟ್ಟೆ ತುಂಬಾ ಹಸಿತಾ ಇದೆ, ಊಟಕ್ಕೇನಾದ್ರೂ ಮಾಡಿದ್ದೀಯೇನಮ್ಮ? ಆಯ್ತು ಬಾಬಾ, ಈಗಲೇ ಹೋಗಿ ಎಲ್ಲ ಸಿದ್ಧತೆಯನ್ನು ಮಾಡ್ತೇನೆ. ಹಾ ಗಂಗಾ ನಿಲ್ಲು, ನಾನು ಹೊಲಕ್ಕೆ ಹೋಗಬೇಕು, ಬೇಗ ನನಗೆ ಊಟಕ್ಕೆ ರೆಡಿ ಮಾಡು. ಬೇಡ ಅರ್ಜುನ, ನಾನೇ ಬೆಳಗ್ಗೆ ಹೋಗಿ ಬಂದಿದ್ದೀನಿ, ನೀನು ಹೊಲಕ್ಕೆ ಹೋಗೋದು ಬೇಡ. ಯಾಕಣ್ಣ, ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಹಿರಿಯರ ವಾಣಿಯಂತೆ ಭೂತಾಯಿ ಒಡಲಲ್ಲಿ ಕೆಲಸ ಮಾಡುವುದು ಮಣ್ಣಿನ ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯವಲ್ಲವೇ ಅಣ್ಣ? ಅದಕ್ಕಾಗಿ ಭೂತಾಯಿ ಹೇಳಲ್ಲವೇ, ಹೇ ರೈತ, ನೀನು ಇಡೀ ಕಾಳು ಬಿತ್ತಿದರೆ ನಾನು ಪಡಿ ಕಾಳು ಕೊಡುತ್ತೇನಂತ. ಬೇಡ ಅರ್ಜುನ, ನಾನೇ 4 ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ಅವರಿಗೆ ಹಾಗಲ್ಲ ಅರ್ಜುನ, ಅದು ಛೇ ಅಂತಹ ವಿಷಯ ಏನಿಲ್ಲ ಬಿಡು. ಅಣ್ಣ, 25 ವರ್ಷಗಳ ಕಾಲ ನಿನ್ನ ಮಡಿಲಲ್ಲೇ ಬೆಳೆದಿದ್ದೇನೆ ಎಂಬುದನ್ನು ಮಾತ್ರ ಮರೆಯಬೇಡಣ್ಣ. ಯಾಕಂದ್ರೆ ಎಂದು ಇಲ್ಲದ ನನ್ನ ಅಣ್ಣನ ಬಾಯಿಂದ
ಹಿಂದೇಕೋ ಅಂಜಿಕೆ ಮಾತುಗಳು ಬರುತ್ತಿದ್ದಾವೆ. ಹೇಳಣ್ಣ, ಏನಾಗಿದೆ? ಶಂಕರ್, ನೀನಾದ್ರೂ ಹೇಳು, ಈ ನಿನ್ನಣ್ಣನ ಆತ್ಮಸ್ಥೈರ್ಯವನ್ನು ಪರೀಕ್ಷಿಸಬೇಡ ಅಂತ. ಅಣ್ಣ, ಅದು ಅದು ಆ ಸಾಹುಕಾರ. ಅಣ್ಣ, ನೀನೇ ಹೇಳಿಬಿಡಣ್ಣ. ಅರ್ಜುನ, ಅದೇನೂ ಇಲ್ಲಪ್ಪ. ನಮ್ಮೂರಿನ ಜಯರಾಜ ಸಾಹುಕಾರ ಅವರ 300 ಎಕರೆ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟುತ್ತಿದ್ದಾರಂತೆ. ಆದರೆ ಆ 300 ಎಕರೆ ಹೊಲಕ್ಕೆ ದಾರಿನೇ ಇಲ್ಲವಂತೆ. ಅದಕ್ಕೆ ನಿಮ್ಮ ಜಮೀನನ್ನು ಮಾರಲಿಕ್ಕೆ ಕೊಡಿ, ದುಪ್ಪಟ್ಟು ದುಡ್ಡು ಕೊಡುತ್ತೇವೆಂದು ಹೇಳಿದ್ದ. ಅದಕ್ಕೆ ನಾನು ಒಪ್ಪಿರಲಿಲ್ಲ. ಇವತ್ತು ದಯಾಮಯದಿಂದ ಆಳುಗಳ ಮುಖಾಂತರ ನಮ್ಮ ಹೊಲಕ್ಕೂ ಬೇಲಿ ಹಾಕಿಸಲಕ್ಕೂ ಅದನ್ನು ಇವತ್ತು ನಾನೇ ನಿಲ್ಲಿಸಿ ಬಂದಿದ್ದೇನೆ. ಅಣ್ಣ, ದುಡಿದು ತಿನ್ನುವ ಬಡವರ ಭೂತಾಯಿ ಒಡಲನ್ನ ಕೇಳಿದನು ಆ ಬಂಡ ಬಟ್ಟಿ ಮಗ ಸಾಹುಕಾರ. ಅವನಿಗೆ ಹೇಳಬೇಕಿತ್ತು, ದುಡ್ಡಿನ ಆಸೆಗೆ ಅನ್ನ ಕೊಡುವ ಪವಿತ್ರ ಭೂತಾಯಿ ಮಾರು ನೀಚ ಮಕ್ಕಳಲ್ಲ ಎಂದು. ಅಣ್ಣ, ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ ಕೃಷಿಯನ್ನೇ ಅವಲಂಬಿಸಿ ರೈತಿಯನ್ನು ಕನ್ನಾಯುಧವನ್ನಾಗಿ ಮಾಡಿಕೊಂಡಿದ್ದ ಎಂದು ಹೇಳುತ್ತೆ ಇತಿಹಾಸ. ಅಂತ ಸಂಸ್ಕೃತಿಯಲ್ಲಿ ಬೆಳೆದ ನಾವು ಹೊಲ ಮಾರುವುದೇ ಅದನ್ನು ಸಾಧ್ಯವಿಲ್ಲ. ಹೌದಪ್ಪ ಅರ್ಜುನ, ನಿನ್ನ ಮಾತು ನಿಜ. ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗುತ್ತದೆ. ಸರ್ಕಾರದ ಸೌಲಭ್ಯ ಪಡೆಯುವುದಕ್ಕೋಸ್ಕರ ನೆಪ ಮಾತ್ರಕ್ಕೆ ಕೃಷಿ ಮಾಡುತ್ತಿದ್ದಾರೆ. ದುಡ್ಡಿದ್ದವರು ಅಂದಾಗ ನಮ್ಮ ನಾಡುವ ಈ ಹಾಳು ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಆ ದೇವರೇ ಬಲ್ಲ. ಅಷ್ಟೇ ಯಾಕಣ್ಣ, ಅಡವಿಯಲ್ಲಿ ಗೇಣು ಹೊಲವಿಲ್ಲದಿದ್ದರು ಹೆಗಲ ಮೇಲೆ ಹಸಿರಿಟವಲ್ಲ ಹಾಕಿಕೊಂಡು ಮೆರೆದಾಡುವ ಶೋಕಿ ರೈತರು ಹುಟ್ಟಿಕೊಂಡು ನಮ್ಮಂತ ನಿಜವಾದ ರೈತರಿಗೆ ಬೆಲೆ ಇಲ್ಲದಂತಾಗಿದೆ ಈ ಒಡೆದು ಆಳುವ ಸರ್ಕಾರದ ನೀತಿಯಲ್ಲಿ. ಅಣ್ಣ, ರೈತ ತಾಳ್ಮೆಯಿಂದ ಇದ್ದರೆ ತಾನು ಬೆಳೆಸಿದ ಬೆಳೆಗಳನ್ನು ಬೆಳೆಸಿ ಜೋಪಾನ ಮಾಡಬಲ್ಲ. ಆದರೆ ತಲೆ ಕಟ್ಟು ನಿಂತರೆ ಫಸಲಿಗೆ ಬಂದ ಬೆಳೆಗಳನ್ನು ಕುಡುಗೋಲಿಂದ ಕೊಯ್ದ ಹಾಗೆ ದುಷ್ಟರ ರಕ್ತ ಡೋಕಳಿಯಾಡಿ ನಮ್ಮ ಹೊಲದಲ್ಲಿರುವ ಬನ್ನಿ ಮಾಂಕೋಳಿ ಗಿಡಕ್ಕೆ ರಕ್ತದ ಅಭಿಷೇಕ ಮಾಡಿ ಬೆಳೆದ ಹಬ್ಬವನ್ನು ಮಾಡಬಲ್ಲ ರೈತ. ಬೇಡ, ನಾಳೆ 4 ಜನ ಹಿರಿಯರನ್ನು ಕರೆದು ಅವರಿಗೆ ತಿಳಿಸಿ ಹೇಳಿ ಬರುತ್ತೇನೆ. ಅಣ್ಣ, ತಿಳಿಸಿ ಹೇಳಿದರೆ ತಿಳಿದುಕೊಳ್ಳುವ ಮನುಷ್ಯ ಜಾತಿಯವರಣ್ಣ ಜಯರಾಜ. ಈಗಲೇ ಹೋಗಿ ಬದಿಗೆ ಹಾಕಿದ ಬೇಲಿಯನ್ನು ಕಿತ್ತಾಕಿ ಗರ್ವ ತುಂಬಿದವನ ಆಳುಗಳಿಗೆ ಒಂದು ಬುದ್ಧಿ ಕಲಿಸಿ, ಏ ಸಾಹುಕಾರ, ನಿನ್ನ ಹೊಲದಲ್ಲಿ ನೀನೇನಾದರೂ ಮಾಡಿಕೋ, ಅದನ್ನು ಬಿಟ್ಟು ನನ್ನ ಹೊಲಕ್ಕೇನಾದರೂ ಬಂದರೆ ನೀ ಕಟ್ಟುವ ಫ್ಯಾಕ್ಟರಿಯಲ್ಲಿ ನಿನ್ನನ್ನು ಮುಚ್ಚಿ ಹಾಕುತ್ತೇನೆಂದು ಎಚ್ಚರಿಕೆ ಕೊಟ್ಟು ನಿಲ್ಲು. ಮೊದಲು ನಾನು ಅಣ್ಣ ಹೋಗಿ ಹೇಳುತ್ತೇವೆ. ತಿದ್ದಿಕೊಳ್ಳಲಿಲ್ಲ ಅಂದರೆ ಇದೆಯಲ್ಲ ಕತ್ತಿಗೆ ಲಟ್ಟೆ ಪೆಟ್ಟು ಅನ್ನೋ ಹಾಗೆ ನೀನೇ ದಾರಿಗೆ ತರುವಂತೆ. ಹೌದು ಅರ್ಜುನ, ಶಂಕರ ಹೇಳುವುದರಲ್ಲಿ ಒಂದು ಧರ್ಮವಿದೆ. ಅದಕ್ಕೆ ನಾಳೆ ನಾವೇ ಮೊದಲು ಹೋಗಿ ಅವರಿಗೆ ತಿಳಿಸಿ ಹೇಳಿ ಬರುತ್ತೇವೆ. ಹಾ ಶಂಕರ್, ಬಾ ಹೋಗೋಣ. ನಡೆಯೋಣ, ಹೋಗೋಣ. ಇದೇನಿದು? ಮಾವನವ್ರು ಊಟ ಮಾಡಿ ಹಾಗೆ ಹೋಗ್ತಾ ಇದ್ದಾರಲ್ಲ, ಎಲ್ಲಿಗೆ ಹೋಗ್ತಾ ಇದ್ದಾರೆ? ಹಾ ಗಂಗಾ, ಅವರು ಹೋದರೆಂದ ಮಾತ್ರಕ್ಕೆ ನನಗೆ ಊಟ ಹಾಕೋದಿಲ್ಲವೇ? ಅದೇಗ್ ಸಾಧ್ಯ ಮಾವ? ನಿನಗೋಸ್ಕರ ಸಿಹಿಯಾದ ಅಡಿಗೆನೆ ಮಾಡಿದ್ದೀನಿ, ಬನ್ನಿ ಊಟ ಮಾಡಿ. ಗಂಗಾ, ನಿನ್ನ ಕೈಯಾರ ಮಾಡಿದ ಸಿಹಿ ಅಮೃತಕ್ಕಿಂತ ಹೆಚ್ಚು ನಿನ್ನ ಕಂಠದಿಂದ ಹಾಡಿದರೆ ಸಂಗೀತ ಸ್ವರಗಳೇ ಧರೆಗಿಳಿದು ಬಂದಂತೆ ಕಾಣುತ್ತದೆ. ನೋಡಿ ಮಾವ, ನಿಮ್ಮ ಆಸೆ ಏನು ಅನ್ನೋದು ನನಗೆ ಗೊತ್ತಾಯ್ತು. ಖಂಡಿತವಾಗ್ಲೂ ನೀವು ಹೇಳಿದಂತೆ ನಾನು ಹಾಡ್ತೀನಿ ಮಾವ. ಗಂಧದ ಶೃಂಗಾರ, ಅಂದದ ಬೊಂಬೆಗೆ ಗಂಧದ ಶೃಂಗಾರ, ಗಂಧದ ಬೊಂಬೆಗೆ ಉಳಿದ ಬಯ್ಯಾರ, ಗಾನಕ್ಕೆ ಬಂಗಾರದ ಒಡವೆಯಾಗಿ ಹೇಳಿದಂತ ಕವಿಯಾರಲ್ಲ ಅಂದಕ್ಕೆ
ಮೈ ಮರೆತಿವೆ ಯಾಕೆ ಚೆಲುವೆ ಆಕಾಶದಲ್ಲಿ ನಮ್ಮ ಸೂರ್ಯ ಮುಳುಗಿದೆ ಮೈ ಮರೆತನು ಯಾಕೆ ಚೆಲುವೆ ನಿನ್ನ ಅಂದಣ ಅದಕ್ಕೆ ಕಾರಣ ಚೆಲುವೆ ಬಂಗಾರ ಅಲಂಕಾರ ನಿನ್ನಂತವನೋಡಿ ನಾನು ಕವಿಯಾಗಲ್ಲ ಅಂತಕ್ಕೆ ಅಂದ 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 ಅಂದದ ಬೊಂಬೆಗೆ ಅಂದದ ಶೃಂಗಾರ ಅಂದದ ಬೊಂಬೆಗೆ ಹೂವಿನ ಬಯ್ಯಾರ ಬಂಗಾರಕ್ಕೆ ಬಂಗಾರದ ಒಡವೆಯಾಗಿ ಹೇಳಿದಂತ ಭೂಮಿಗೆ ಭೂಮಿನ ಫಲನಂದಯಾಗಿ ತಂದ ನಿನ್ನ ಬಂಗಾರ ಅಲಂಕಾರ ನಿನ್ನ ಅಂದವ ನೋಡಿ ನಾನು ಕವಿಯಾಗಲ್ಲ ಅಂದಕ್ಕೆ ಅಂದ ಅಂದ ಬಂಗಾರ ಬಾರೋ ಪ್ರೀತಿಯ ಸರದಾರ ಮಾಯಂದರೆ ಬಂದೆಳೆಯುವ ಶೂರ ನೀ ಬಂದರೆ ದಿಗ್ವಿಜಯದ ಹಾರ ಬಾರೋ ಬಾರೋ ರಣಧೀರ ಬಾರೋ ಪ್ರೀತಿಯ ಸರದಾರ ಮಾಯಂದರೆ ಬಂದೆಳೆಯುವ ಶೂರ ನೀ ಬಂದರೆ ದಿಗ್ವಿಜಯದ ಹಾರ ಬಾರೋ ಬಾರೋ ರಣಧೀರ ಬಾರೋ ಪ್ರೀತಿಯ ಸರದಾರ ಬಾರೋ ಬಾರೋ ರಣಧೀರ ಬಾರೋ ಪ್ರೀತಿಯ ಸರದಾರ ಮಾಯಂದರೆ ಬಂದೆಳಿ ನೀ ಬಂದರೆ ದಿಗ್ವಿಜಯದ ಹಾರ ಬಾರೋ ಬಾರೋ ರಣಧೀರ ಬಾರೋ ಪ್ರೀತಿಯ
ಸದಾರ ಬಾಯಂದರೆ ಬಂದಿಳಿಯುವ ಶೂರ ನೀ ಬಂದರೆ ದಿಗ್ವಿಜಯದ ಯದಾ ಯದಾ ಹಿ ಧರ್ಮಸ್ಯ ನಿರ್ಭವತಿ ಭಾರತ ಅವಿದ್ಯೋ ನಾಮ್ಯ ಧರ್ಮಸ್ಯ ತದಾನಾತ್ಮ ಶತಸ್ಕೃತ ಪವಿತ್ರಾಯ ಸಾಧುನ ವಿನಾಕಾಯ ಶತಸ್ಕೃತ ಧರ್ಮಸ್ಥಾಪಯಾಯ ಸಂಭವಾಮಿ ಯೋಗೇ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದಾರ. ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ಕಾಲುತ್ತಿರುವಾಗ, ನಮ್ಮಂತ ಕಾದರಿಕರ ದಬ್ಬಾಳಿಕೆ ಹೆಚ್ಚಾದಾಗ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಹಿಡಿಯೋರ ಕಲಿಯುಗ ಅಂದಾಗ ಆ ದೇವರು ಹುಟ್ಟೋದಂದ್ರೇನ? ನಮ್ಮಂತ ನಾಯಕರ ಮಟ್ಟ ಹಾಕೋದ್ರೇನ? ಕಲಿಯುಗದಲ್ಲಿ ಗರ್ಜಿಸುವ ನಾಯಕರು ನಿಮ್ಮ ನಿತ್ಯಗೆಡಿಸಲು ಹುಟ್ಟಿ ಬಂದಿದ್ದಾನೆ. ನಾಯಕರ ಅಧಿಪತಿಯಾಗಿ ಈ ಪೃಥ್ವಿರಾಜ್. ಈ ಪೃಥ್ವಿರಾಜ್ ಮನಸ್ಸು ಮಾಡಿದರೆ ಭೂಗರ್ಭದೊಳಗಿರುವ ಬಂಡೆಯನ್ನು ಬಡಿದೆಬ್ಬಿಸಿ ಭೂಕಂಪವನ್ನೇ ಭೂಮಂಡಲವನ್ನೇ ಗಡಗಡ ನಡುಗಿಸಬಲ್ಲ ಈ ಪ್ರಳಯಾಂತಕ ಪೃಥ್ವಿರಾಜ್. ಜಯರಾಜ್, ಒಂದು ನಿನ್ನ ಬೆಳವಣಿಗೆಯಾಗಿ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ನಿನಗೆ ಎದುರಾಗಿ ನಿಂತವರಿಗೆ ವಿಷ ಸರ್ಪವಾಗಿ ಕಚ್ಚಿ ಅವರ ಹೆಣದ ರಾಶಿಯ ಮೇಲೆ ರಾಜ್ಯಭಾರ ಮಾಡಲಿಕ್ಕೆ ಹಚ್ಚಿದ್ದು ಈ ಪ್ರಚಂಡ ಪೃಥ್ವಿರಾಜ್ ಎಂಬುದನ್ನು ಮಾತ್ರ ಮರೆಯಬೇಡ. ಮರೆತರೆ ಅಂದೇ ನಿನ್ನ ಮರಣ. गोरो घास खाके दूध देता है, सांप के जहर देता है. ಅಂದರೆ ಹಸುವು ಹುಲ್ಲನ್ನು ತಿಂದು ಹಾಲು ಕೊಡುತ್ತದೆ, ಹಾಲು ಆಗಲ್ಲ. ಹಾಲನ್ನು ಕುಡಿದು ವಿಷವನ್ನು ಕಕ್ಕುತ್ತದೆ ಅಂದಾಗ ಈ ಪೃಥ್ವಿರಾಜ್ ವಿಷ ಸರ್ಪವಿದ್ದ ಹಾಗೆ ತಗ್ಗಿ ನಡೆದರೆ ಹಾಲನ್ನು ಕೊಡಬಲ್ಲ. ವಿಷ ಸರ್ಪದ ಕಾರ್ಕುಟದಂತೆ ವಿಷವನ್ನು ಕೊಡಬಲ್ಲ. ಜಯರಾಜ್, ನಿನ್ನ ತಂಗಿ ಸುಂದರಿಯರಿಗಿಂತ ಅಪ್ರತಿಮ ಸುಂದರಿ, ಊರಿಗೆ ಇವರಾಣಿ, ಸುಂದರ ಮೈ ಮಾಟದ ಬೆಡಗಿ, ತುಂಬು ಯೌವನದ ಉಪ್ಪು ತಗುಲುವ ನಡುವೆ ಕಾಮನ ಬಿಲ್ಲಿನಂತೆ ಮಿಂಚುವ ಏನವಳ ಮೈ ಮಾಟ ಅಂದಾಗ ನೀನು ಮಾತು ಕೊಟ್ಟ ಹಾಗೆ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ಸರ್ವ ಆಸ್ತಿಯನ್ನು ನನಗೆ ಕೊಡದಿದ್ದರೆ ನಿನ್ನರ ಮನೆಯಲ್ಲಿ ನಿನ್ನ ಸಮಾಧಿ ಮಾಡಿ ಅದರ ಮೇಲೆ ರಾಜ್ಯಭಾರ ಮಾಡುವುದಕ್ಕೂ ಹಿಂಜರಿಯುವನಲ್ಲ ಈ ಪ್ರಳಯಾಂತಕ ಪೃಥ್ವಿರಾಜ್.